ಹಲೋ, ನಮಸ್ತೆ. ಹೇಳಿ ಮ್ಯಾಮ್. ಡಿಸಿ ಮೇಡಮ್ ನಮಸ್ತೆ. ನೀವು ಶಿಕ್ಷಕರು, ಪಲ್ಲವಿ ಅಂತ ಕರೀರಿ, ನಾನೇನು ಅಂದ್ಕೊಳ್ಳಲ್ಲ. ಅದು ನಿಮ್ ದೊಡ್ಡತನ ಮೇಡಮ್. ಮೇಡಮ್ ನೀವು ಸ್ಕೂಲ್ ಹತ್ರ ಬಂದಿದ್ರಂತೆ. ನಮ್ ಕ್ರಾಫ್ಟ್ಸ್ ಟೀಚರ್ ಹೇಳಿದ್ರು. ಏನ್ ವಿಷಯ ಮೇಡಮ್? ಬಂದಿದ್ದೆ, ಮಗಳನ್ನ ನೋಡ್ಬೇಕಾಗಿತ್ತು. ಓಹ್ ಸಾರಿ ಮೇಡಮ್, ನಾನಿರ್ಲಿಲ್ಲ. ಅದು ಸ್ಕೂಲ್ ರಿಲೇಟೆಡ್ ಕೆಲ್ಸ. ಬ್ಯಾಂಕ್ ಹತ್ರ ಹೋಗಿದ್ದೆ. ಏನಿಲ್ಲ, ಔಟ್ಡೋರ್ ಕ್ಲಾಸ್ ಅಂತ ಹೇಳಿದ್ರಲ್ಲ, ಅದ್ ಯಾವ ತರ ಇರುತ್ತೆ ನೋಡ್ಕೊಂಡ್ ಹೋಗೋಣ ಅಂತ ಬಂದಿದ್ದೆ. ನನಗೂ ಏನಾದ್ರೂ ಹೊಳೆದ್ರೆ ಇನ್ಪುಟ್ ಕೊಡೋಣ ಅಂತ ಅನ್ಕೊಂಡೆ. ಅಯ್ಯೋ ಖಂಡಿತ ಕೊಡಿ ಮೇಡಮ್, ಅದ್ರಲ್ಲೇನಿದೆ. ನೀವು ಹಾಗೆ ಮಾಡೋದ್ರಿಂದ ಮಕ್ಕಳಿಗೂ ತುಂಬಾ ಹೆಲ್ಪ್ ಆಗತ್ತೆ. ಮೇಡಮ್ ನೀವು ಅನುನ ತುಂಬಾ ಹಚ್ಕೊಂಡಿದ್ದೀರಿ ಅನ್ಸುತ್ತಲ್ವಾ? ಮ್ಯಾಮ್, ನೀವು ಒಬ್ರು ತಾಯಿ. ಮಗಳನ್ನೋ ಭಾವನೆ ಬಗ್ಗೆ ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿರತ್ತೆ. ನೀವು ಈ ವಿಷಯದಲ್ಲಿ ಸೀನಿಯರ್ ಇದ್ದೀರಾ. ನಿಜಾನೇ, ಅರ್ಥ ಆಗತ್ತೆ ಮೇಡಮ್. ಬಟ್ ಡೋಂಟ್ ವರಿ, ಸಂಜೆ ಪೇರೆಂಟ್ಸ್ ಬರೋವರೆಗೂ ಮಕ್ಕಳು ಗೇಟ್ ದಾಟಿ ಆಚೆ ಹೋಗೋಕ್ ಚಾನ್ಸೇ ಇಲ್ಲ ಮೇಡಮ್. ಸರಿ ಮ್ಯಾಮ್, ನೆಕ್ಸ್ಟ್ ಟೈಮ್ ಔಟ್ಡೋರ್ ಕ್ಲಾಸ್ ಇದ್ದಾಗ ಮುಂಚಿತವಾಗಿ ಹೇಳಿ, ಇಲ್ಲ ಅಂದ್ರೆ ಅನು ಡೈರಿಲಿ ಬರ್ತ್ ಕಳ್ಸಿ. ಸರಿ ಮೇಡಮ್. ಸರಿ ಮ್ಯಾಮ್. ಡ್ರೈವರ್, ಹೊರಡೋಣ. ನಮ್ ರಾಘು ಕಾಕ ಮನಿಗೆ ಫೋನ್ ಮಾಡಿ ಎಷ್ಟು ದಿನ ಆಯ್ತು. ಫೋನ್ ಮಾಡಿ ವಿಚಾರಿಸೋಣ. ಕಾಕ, ಏನ್ ಮಾಡಕತ್ತೀರಿ? ನಾನ್ ಹೇಳಿರೋ ಔಷಧಿ ತಗೊಂಡ್ರೇನು? ಕಾಕ, ನಾನು ಆಮೇಲೆ ಮಾಡ್ತೀನಿ. ಯಾರಿಗೋ ಫೋನ್ ಹಚ್ಚಿ ಮಾತಾಡಕ್ ಹತ್ತಿಯಲ್ಲ. ನಾನ್ ಯಾರಿಗೋ ಫೋನ್ ಹಚ್ಚಂಗಿಲ್ಲೇನು? ಯಾಕೆ ಪ್ರಶ್ನೆ ಮಾಡ್ತಿದ್ದೀರಿ? ಹಂಗೇನಿಲ್ಲ, ಯಾಕೋ ಏನೋ ನಿನ್ನ ನೋಡಿದ್ರ ನನಗೊಂದ್ ನಮೂನಿ ಸಂಶಯ ಬರಕತ್ತೈತಿ. ನೀ ಏನೋ ಮಸಲತ್ ನಡ್ಸಕತ್ತಿ ಅಂತ. ಯಾಕ್ರಿ ಅಂತ ಸಂಶಯ ನಿಮ್ಗ? ನೀ ಯಾವ ಗುಡಿಗೆ ಹೋಗಿ ಗಂಟಿ ಹೊಡೆದು ಪ್ರಮಾಣ ಮಾಡಿ ಹೇಳಂದ್ರು ಹೇಳ್ತೇನಿ. ಅಲ್ಲ, ಏನು ಮಸಲತ್ ನಡ್ಸಕತ್ತಿ ನೀನು? ಗುಡಿಗೆ ಅಂತ ಬುಟ್ಟಿ ತಕೊಂಡು ಹೋಗಿದ್ದೆ, ಆ ದೇವಸ್ಥಾನಕ್ಕಂತ ಹೋದಾಕಿ 5-6 ತಾಸು ಆದ್ರೂ ಹೊಳ್ಳಿ ಬರುವುದೇ ಇಲ್ಲ ನೀನು. ಅಂಥದ್ದೇನು ಮಾಡಕ್ ಹತ್ತಿರ್ಬೇಕು ನೀ ಗುಡಿಯಾಗ? ಅಯ್ಯೋ ಹಂಗೇನಿಲ್ರಿ. ಏಯ್ ಖರೆ ಹೇಳ, ಸತ್ಯ ಹೇಳಂದೆ. ಇಲ್ಲಿ ಕಂದ್ರ ಈ ಮೊಬೈಲ್ನ ಭೀಮಾಂಬಿಕ ಅವರ್ ಕೈ ಕೊಡ್ತೀನಿ ನೋಡು. ಆಕಿ ನಿನ್ನ ಚಂದಂಗ್ ವ್ಯವಸ್ಥೆ ಮಾಡ್ತಾಳ. ಏನು ಕೇಳಿಸ್ಕೊಂಡು ಬಂದು ಏನಂತಾರ ಹೊಡೆದೇನಾ ಬಡ್ದೇನಾ ಏನಂತ ನಿನಗ? ನಮ್ಮನೆ ಒದರಾಕತ್ತಿದ್ದೆ ಹಂಗ.